ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ, ಬಡವರ ಕಣ್ಣೀರಿಗೂ ಬೆಲೆ ಇಲ್ಲ. ತಿಪಟೂರು ತಾಲೂಕಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಯೊಬ್ಬರ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ಲೋಪಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯದ ಸ್ಪಷ್ಟ ತಡೆಯಾಜ್ಞೆ ಇದ್ರೂ ಅದನ್ನ ಕಡೆಗಣಿಸಿ ಖಾತೆ ಬದಲಾವಣೆ ಮಾಡಿದ ಆರೋಪದ ಮೇಲೆ ತುಗೂರು ವೃತ್ತದ ಗ್ರಾಮ ಆಡಳಿತ ಅಧಿಕಾರಿ ಮಧುಸೂದನ್ ಅವರಿಗೆ ಈಗ ಕಾರಣ ಕೇಳಿ ನೋಟಿಸ್ ಜಾರಿಯಾಗಿದೆ. ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ಸೂಗೂರು ಗ್ರಾಮದ ಸರ್ವೆ ನಂಬರ್ 153/2, 151/9A, 222/11 ಹಾಗೂ 294/1 ಜಮೀನುಗಳಿಗೆ ಸಂಬಂಧಪಟ್ಟಂತೆ ತಿಪಟೂರಿನ ಸೀನಿಯರ್ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ 28/2025ರಂತೆ ಪ್ರಕರಣ ದಾಖಲಾಗಿ ಕೋರ್ಟ್ ತಡೆಯಾಜ್ಞೆ ಜಾರಿಯಲ್ಲಿದೆ. ಈ ಮಹತ್ವದ ಮಾಹಿತಿ ಪಹಣಿಯ ಕಾಲಂ 11ರಲ್ಲಿ ಸ್ಪಷ್ಟವಾಗಿ ನಮೂದು ಆಗಿತ್ತು. ಆದರೂ ಕೂಡ ಯಾವುದೇ ಪರಿಶೀಲನೆ ನಡೆಸದೆ ನಿಯಮವನ್ನ ಗಾಳಿಗೆ ತೂರಿ ಪಾವತಿ ವಾರಸು ಮೂಲದ ಖಾತೆ ಬದಲಾವಣೆ ಮಾಡಿದ್ದಾರೆ, ಅಂಗೀಕರಿಸಿ ಕರ್ತವ್ಯ ಲೋಪವನ್ನು ಎಸಗಲಾಗಿದೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಈ ಪ್ರಕರಣವಷ್ಟೇ ಅಲ್ಲ, ವಿ.ಎ. ಮಧುಸೂದನ್ ವಿರುದ್ಧ ಗ್ರಾಮಸ್ಥರು ಹೀಗೆ ಸಾಲು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಕಳೆದ 4 ವರ್ಷಗಳಿಂದ ಕೆಲಸ ಮಾಡಿಕೊಡಲು 10,000 ರೂಪಾಯಿ ಹಣ ಪಡೆದು ಸತಾಯಿಸ್ತಾ ಇದ್ದಾರೆ ಅಂತ ಮತ್ತೊಬ್ಬ ಗ್ರಾಮಸ್ಥ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಇನ್ನು ಕೋರ್ಟ್ ತಡೆಯಾಜ್ಞೆ ಇರುವ ಹಲವಾರು ಜಮೀನುಗಳಿಗೆ ಕಾನೂನು ಬಾಹಿರವಾಗಿ ಖಾತೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅಧಿಕಾರಿಯ ಈ ಒಂದು ಬೇಜವಾಬ್ದಾರಿತನವು ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021ರ ಉಲ್ಲಂಘನೆಯಾಗಿದೆ ಅಂತ ಗುರುತಿಸಲಾಗಿದ್ದು, ನೋಟಿಸ್ ತಲುಪಿದ ತಕ್ಷಣವೇ ಖುದ್ದು ಹಾಜರಾಗಿ ಲಿಖಿತ ಸಮಜಾಯಿಸಿ ನೀಡಲು ಸೂಚಿಸಲಾಗಿದೆ. ತಪ್ಪಿದಲ್ಲಿ ಕಠಿಣ ಶಿಸ್ತು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ಕೂಡ ನೀಡಲಾಗಿದೆ. ದಿನವಿಡೀ ಕಚೇರಿ ಕೋರ್ಟ್ ಅಂತ ಅಲೆಯುವ ಬಡ ರೈತರ ಹೊಟ್ಟೆಯ ಮೇಲೆ ಹೊಡೆಯುವ ಇಂತಹ ಅಧಿಕಾರಿಗಳ ವಿರುದ್ಧ ಕೇವಲ ನೋಟಿಸ್ಗೆ ಸೀಮಿತವಾಗಬಾರದು, ತಕ್ಷಣವೇ ಅಮಾನತುಗೊಳಿಸಿ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವುದು ಸಾರ್ವಜನಿಕರ ಖಡಕ್ ಆಗ್ರಹವಾಗಿದೆ. ವರದಿ ನಾಗರಾಜ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ತಿಪಟೂರು. ನಾವು ಸೂಗೂರ ಒಗ್ಗಯ್ಯನವರ ಸಿದ್ದರಾಮಯ್ಯ ಸೂಗೂರು ಗ್ರಾಮದವರು. ನಮ್ಮದು 8.5 ಗುಂಟೆ ಜಮೀನು ನಮ್ಮ ಹೆಸರಾಗಿದ್ದು ನಮ್ಮದೇ ಆಗಿತ್ತು ಅಂತ ಬಸ್ನಿಂದ ಮಗ ರೇವಣ್ಣಗೆ ಓತಿ ಖಾತೆ ಮಾಡಿಕೊಟ್ಟವ್ರು. 2.5 ಗುಂಟೆ ಪತ್ರ ಐತೆ, 6 ಗುಂಟೆ ಐನ್ ಜಮೀನು ಅದು ನಮಗೆ ಸೇರ್ತಕ್ಕದ್ದು ನಾವು ಅನುಭವದಾಗಿದ್ದೀವಿ. ಇದ್ದರೂ ಸಹ ನಾವು ಅರ್ಜಿ ಕೊಟ್ಟರೂ ಮಧುಸೂದನಿಗೆ ಅರ್ಜಿ ಕೊಟ್ಟರೂ ಮಾಡ್ಯವನೇ ಓತಿ ಖಾತೆ ಮಾಡ್ದ ಒಂದಾತ. ಕೋರ್ಟ್ಗೆ ಹಾಕಿದ್ದೀವಿ, ಕೋರ್ಟ್ಗೆ ಸ್ಟೇ ಐತಿ, ಸ್ಟೇ ಇದ್ರೂ ಮಾಡ್ದ. ನಾವು ಇಷ್ಟು ತಗೊಳ್ಳುವೆ ಭಾರಿ ಹೋರಾಡಿದ್ದೀವಿ, ಅನ್ಯಾಯ ಮಾಡ್ಕೊಂಡಿದ್ದೀವಿ ಅಂದರೆ ಅವನ ಬಗ್ಗೆ ಕೊಡೋದು ಇಷ್ಟೋದಿಷ್ಟಿತ್ತು. ಆದರೂ ತಡೆದು ಇದ್ದೆ. ಆದರೆ ಇವತ್ತು ಭಾರಿ ನಮಗೆ ಅನ್ಯಾಯ ಆಗಿರೋದ್ರಿಂದ ಮತ್ತು ಅವರಿಗೆ ಕೋತಿ ಖಾತೆ ಮಾಡ್ಕೊಳ್ಬೇಕಾದ್ರೆ ಅವ್ರದ್ದು ವಂಶವೃಕ್ಷ ತಪ್ಪಾಗೈತಿ. ಅವನು ಚೌಡ ಮೊಮ್ಮಗಲ್ಲ, ಹನುಮ ಮೊಮ್ಮಗ, ಚೌಡ ಮೊಮ್ಮಗ ಅಂತ ಕಾಣಿಸೋದೆ. ಅರ್ಜಿ ಫಾರಮ್ನಲ್ಲಿ ಸರ್ವೆ ನಂಬರ್ ಹಾಕಿಲ್ಲ, ಸರ್ವೆ ನಂಬರ್ ಹಾಕ್ತಲೇ ಅವ್ನು ಕೋತಿ ಖಾತೆ ಹೆಂಗೆ ಮಾಡ್ದ? 8.8 ಗುಂಟೆ ಅಂತ ಹಾಕ್ಯವ್ರಿ, ಸರ್ವೆ ನಂಬರ್ ಹಾಕಿಲ್ಲ. 247/1 ಹಾಕಿಲ್ಲ ಸರ್ವೆ ನಂಬರ. ಆಮೇಲೆ ಎಲ್ಲ ಬರೀ ಹಿಂಗೆ ಪೂರ್ತಿ ಮಾಲೆ ಗ್ರಾಮದಲ್ಲಿ ಇದು ತಗೊಂಡವರಲ್ಲ, ಸೈನ್ ತಗೊಂಡವರಲ್ಲ, ಬೇಕಾದರವ ಇವರು ಮಾಡ್ತೀವಿ ಅಂತವ. ಅವರೊಬ್ಬರು ನಮ್ಮೂರಲ್ಲ, ಎಲ್ಲ ಬರೀ ಫೋರ್ಜರಿ ಮಾಡಿಸೋರಿ. ಆಮೇಲೆ ರೇವಣ್ಣ ಅನ್ನೋದ 4 ಹೋಯ್ತವ, ರಾವಣ್ಣ ಅಂತ ಒಂದ್ಸರಿ ಮಾಡ್ಯವ್ರಿ, ರೇವಣ್ಣ ಅಂತಾರೆ ಒಂದ್ಸರಿ ಮಾಡಿದ್ರಿ. ಆಮೇಲೆ ಶಿವನಂಜಮ್ಮ ಅನ್ನೋರು ಪೂರ್ತಿಯ 15 ವರ್ಷದಿಂದವ, ಅವ್ರ ಮಗಳು ಶಿವನಂಜಮ್ಮ ಅಂತ ಪೂರ್ತಿ 15 ವರ್ಷದಿಂದವ ಮೂಲೆಯಲ್ಲಿ ಬಿದ್ದಿತ್ತು. ಆ ಯಮ್ಮಂದ ಫೋರ್ಜರಿ ಸೈನ್ ಇವರೇ ಮಾಡಿದ್ರೆ ಶಿವನಂಜಮ್ಮ ಅಂತವ. ಆ ಯಮ್ಮಂದ ಫೋಟೋ ಹೊಡ್ಕೊಂಬಂದಿದ್ದೀನಿ ಅವತ್ತಿನ ದಿವಸ. ಯಾರು ಇವತ್ತು ಖಾತೆ ಮಾಡಿದ್ರೆ ಅವತ್ತು ಹೋಗ್ಬಿಟ್ಟು ಫೋಟೋ ಹೊಡ್ಕೊಂಬಂದಿದ್ದೀನಿ. ಆ ಯಮ್ಮ ಹೆಂಗೈತೆ ಅನ್ನೋದು ಈ ಫೋಟೋದಾಗ ಐತೆ, ತೋರಿಸ್ತೀನಿ ನಾನು. ರೇವಣ್ಣರ ಅಕ್ಕ ಅರ್ಥ ಆಯ್ತಾ? ಯಾರು ರೇವಣ್ಣರ ಅಕ್ಕ, ಚೌಡಮ್ಮನ ಮಗಳು, ಇವಳು ಹನುಮಮ್ಮ ಮಗ ಇವನು ರೇವಣ್ಣ. ಆಮೇಲೆ ಖಾತೆ ಮಾಡಿಕೊಡುವಾಗ ಏನು ಮಾಡಿದ್ರೆ ಇಷ್ಟೆಲ್ಲ ಆದ್ರೂ ಮಧುಸೂದನ್ ಹೋಗಿ ಕೇಳಿರುವೆ, ನೀನೇನು ಬೇಕಾದ್ರೂ ಮಾಡ್ಕೊ ಹೋಗು, ನಾನು ಮಾಡೋದು ಬಿಸಾಕಿದ್ದೀನಿ, ನಾನು ಕೋತಿ ಖಾತೆ ಮಾಡ್ಬೇಕಾಯ್ತು ಮಾಡಾಕಿದ್ದೀನಿ, ನೀನೇನು ಬೇಕಾದ್ರೂ ಮಾಡ್ಕೊ, ಎಲ್ಲಿಗಾರ ಹೋಗಯ್ಯ ನೀನು, ಯಾವ ಡಿ ಸಿ ತಗೊಂಡು ಹೋಗಯ್ಯ. ಇದೇ ವಾಕ್ಯದಲ್ಲಿ ನಮ್ಮ ಮಗನ ನನ್ನ ಇಬ್ಬರನ್ನು ಬೈದು ಕಳ್ಸವನೇ.
ಆಮೇಲೆ ಯಾವನ ಹೇಳ್ದ ನಾವು ಮಾಡ್ದು ನಿನ್ನ ಯಾವನ ದಾಸಪ್ಪನ ಕೇಳೋದು ಅಂತಲ್ಲ ಅಂದವನು. ಆದರೂ ತಡ್ಕೊಂಡು ಈಗ ಸಿವಿಲ್ ಕೋರ್ಟ ನಡೀತಾ ಐತೆ. ಅಲ್ಲಿ ಎಲ್ಲ ನಮಗೆ ಕಮಿಷನ್ ಆರ್ಡ್ರ್ ಐತೆ, ಕಮಿಷನ್ ರಿಪೋರ್ಟ್ ಬಂದೈತೆ. ಕಮಿಷನ್ ಆರ್ಡ್ರ್ ಅಂತ ನಾವು ಈಗ ಮಾಡ್ತಾಯಿದ್ದೆ. ಆದರೂ ಏಸು ಕೋರ್ಟ್ಗೆ ಆಯಿತು. ಏಸು ಕೋರ್ಟಿನೂ ನಮ್ಗೆ ಅನ್ಯಾಯ ಮಾಡಿರು. ಏಸು ಕೋರ್ಟಲ್ಲಿ ಹೆಂಗಪ್ಪ ಅನ್ಯಾಯ ಮಾಡಿರು ನೋಡಿರಿ ಮೇಡಮ್ ಅವರೇ. ಮರಿಯಪ್ಪ ಬಿನ್ ರಾಜಶೇಖರ್ ಅಂತ ನನ್ನ ಹೆಸರು. ನಮ್ಮ ಚಿತ್ರದುರ್ಗ ಸೂಗೂರು ಗ್ರಾಮಕ್ಕೆ ಬರುವಂಥ ಸೆಕ್ರೆಟರಿ ಆದ ಆರ್ ಮಧುಸೂದನ್ ಅವರು ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಜಮೀನಿದ್ದು ನಾವು ಕೋರ್ಟಲ್ಲಿ ಹೋಗಿ ನಮ್ಮ ತಂದೆ ಜಮೀನು ನಮ್ಮ ತಂದೆಗೆ ಬರ್ತಕ್ಕಂಥ ಜಮೀನಿಗೆ ನಾವು ಕೋರ್ಟ್ಗೆ ಹಾಕಿರೋದ್ರಿಂದ ಕೋರ್ಟಲ್ಲಿ ನಮ್ಗೆ ಆದೇಶ ಕೊಟ್ಟಿದ್ದು ಇಂಥ ಯಾರಿಗೂ ಖಾತೆ ಮಾಡೋಂಗಿಲ್ಲ, ಯಾರಿಗೂ ಮಾರೋಂಗಿಲ್ಲ, ಏನು ಇದು ಮಾಡೋಂಗಿಲ್ಲ ಅಂತ ಆದೇಶ ಮಾಡಿದ್ವಿ ಸರ್ಕಾರದಿಂದ. ಸರ್ಕಾರದ ಕೋರ್ಟಿನ ನ್ಯಾಯ ಉಲ್ಲಂಘನೆ ಆದೇಶವನ್ನು ಉಲ್ಲಂಘನೆ ಮಾಡಿ ಈ ಇಂಥರಿಗೆ ರಾಮಕ್ಕ ಬಿನ್ ಪರಮೇಶ್ವರ್ ಅಂತ ಇದ್ದು ಅವ್ರದ್ದು ಡೆತ್ ಸರ್ಟಿಫಿಕೇಟು ಇಲ್ಲ. ಅವ್ರ ಡೆತ್ ಸರ್ಟಿಫಿಕೇಟು ಇಲ್ಲದ ಕಾರಣಕ್ಕೆ ಕಾರಣಾಂತರಗಳನ್ನ ಡೆತ್ ಸರ್ಟಿಫಿಕೇಟು ಇಲ್ಲ ಅಂತ ಹೇಳಿ ಇವರು ಪೇಪರ್ ತಗೊಂಡು ಇವ್ರಿಗೆ ಖಾತೆ ಮಾಡಿಕೊಟ್ಟು ಎಷ್ಟು ದುಡ್ಡು ತಗೊಂಡವ್ರೆ ಏನು ಕತೆ ಗೊತ್ತಿಲ್ಲ. ಖಾತೆ ಮಾಡಿಕೊಟ್ಟವ್ರು ಅವ್ರ ಮಕ್ಕಳಿಗೆ ಇಬ್ಬರಿಗೆ ಸತೀಶ ನನಗೆ ಸತ್ಯಕಾಮ ನನಗೆ ಖಾತೆ ಮಾಡಿಕೊಟ್ಟವ್ರೆ. ಉದಯ್ ಕುಮಾರ್ ನನಗೆ ಇವರು ನಮ್ಮ ಎಷ್ಟು ನಮಗೆ ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ ಹಾಕಿದ್ದೀವಿ. ಹೀಗಾಗಿ ಉದಯ್ ನಮ್ಮ ಮಧುಸೂದನ್ ಅವರು ಈ ಕೆಲಸ ಮಾಡಿದ್ದೀವಿ. ಮಾಡೋದು ಕೂಡ ಬೋಗಸ್ ಆಗಿದೆ. ನಮ್ಮೂರಲ್ಲಿ ಹೆಸರೇ ಇಲ್ಲ, ಅಲ್ಲಿ ನಮ್ಮೂರಲ್ಲಿ ಇಲ್ಲ. ಅವರವರೇ ಸೈನ್ ಹಾಕೊಂಡು ಅವರೇ ಮಧುಸೂದನೇ ಸೈನ್ ಹಾಕೊಂಡು ಅವರ ಈ ಕೆಲಸ ಮಾಡಿ ನಮ್ಗೆ ಅನ್ಯಾಯ ಮಾಡಿದೆ. ನಮಗೆ ಇದ್ರ ಬಗ್ಗೆ ನ್ಯಾಯ ಒದಗಿಸ್ಕೊಡಿ. ತಹಸೀಲ್ದಾರ್ಗೆ ಅರ್ಜಿ ಕೊಡಿ. ಸಿವಿಲ್ಗೆ ಹೋಗ್ರಿ ಎಂದರು. ಈಗ ಸಿವಿಲಾಗೆ ಹೋರಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿ ನಮಗೆ ಭಾರಿ ತೊಂದರೆ ಕೊಟ್ಟನು ಸ್ವಾಮಿ. ವಶಿ ತೊಂದರೆ ಕೊಟ್ಟಿಲ್ಲ. ಮಾತೆತ್ತಿರ ನಮ್ಮನ್ನು ಈ ಒಂದು ತೂಕ ಹಾಕೊಂಡು ನಾನು ಒಬ್ಬ 2000ರಿಂದ 2005 ತಕ್ಕ ಒಬ್ಬ ಚೇರ್ಮನ್ ಒಂದು ಊರಿನಲ್ಲಿ 4 ಜನಕ್ಕೆ ಆಗಿರೋ ಮನುಷ್ಯ ನಾನು. ನನ್ನ ಬೇಗ ಬಿಟ್ಟು ಹಂಗೆ ನಡೆಸ್ಕೊಂಡ ಇವನು ವರ್ತನೆ. ಆದರೂ ತಡ್ಕೊಂಡು ಇವತ್ತು ಸುಮ್ಮನೆ ಇದ್ದೀವಿ. ಆದ್ರೆ ಇವತ್ತೇನಾರವ ನ್ಯಾಯ ಸಿಕ್ಕಿರೆ ಕಣ್ಣೀರು ಹಾಕಿದ್ದೀವಿ ಸ್ವಾಮಿ. ಎಷ್ಟೋ ದಿವಸ ಕಣ್ಣೀರು ನನ್ನ ಮಗ ಒಂದು ದಿವಸ ನಾನು ಇವೆಲ್ಲ ಬೇಡಪ್ಪ ಕೊಟ್ಟು ಸುಳೆ ಮಂಗಿ ಮಾಡ್ದಂಥವ ವಿಷ ಕುಡಿಯೋಂಥ ಮಟ್ಟಕ್ಕೆ ಹೋಗಿದ್ದೆ. ಬಾರಪ್ಪ ನೀನ್ಯಾಕೆ ಎದುರ್ತಿ ಅಂತ ಕರ್ಕೊಂಬಂದ. ನಾವು ಬೇರೆ ಇದ್ದೀವಿ ಸ್ವಾಮಿ. ನಾನು ಒಬ್ಬಂಟಿಗ ಮಳ್ಳಿ ಹೆಂಗಸು ತೀರೋಗ್ಯಾರ, ಯಾರೂ ಇಲ್ಲ ನನಗೆ, ಇಟ್ಟಿಕ್ಕರಿಲ್ಲ ಅಂಥ ಪರಿಸ್ಥಿತಿ ಬಂದೈತೆ. ನಮ್ಮ ಮಗರೆಲ್ಲ ಬೇರೆ ಕಡೆ ಇದ್ದಾರೆ ಸರ್, ಅವ್ರು ಇಲ್ಲಿಲ್ಲ. ಆದರೆ ಯಾರು ನಮಗೆ ನೀವು ನಮ್ಗೆ ಇದು ಮಾಡಿ ಅಂತ ಹೇಳಿ ತಹಸೀಲ್ದಾರ್ ಅವರು ಬೈದು ನೀವು ಇಂಥ ಕೆಲಸ ಮಾಡಿದ್ರೆ ತಹಸೀಲ್ದಾರ್ ಬೈದವ್ರು ನಮಗೆ. ನಾವು ಇದು ಆಗಲಿಲ್ಲ ಅಂತಂದ್ರೆ ನಾವು ಲೋಕಾಯುಕ್ತರಿಗೆ ಹೋಗ್ತೀವಿ. ನಮ್ದು ಇವತ್ತು ಸದಾಸಿದ್ಧ. ಸುಮಾರು ಇವರು ಬಂದು ನಮ್ಮೂರಿಗೆ 13-12 ವರ್ಷದಿಂದ ನಮ್ಮೂರಲ್ಲೇ ಇದ್ದಾರೆ. ಇಂಥ ಕೇಸು ಸುಮಾರು ಆಗೋಗಿವೆ. 10,000 ಇಸ್ಕೊಂಡವ್ರೆ, 50,000 ಇಸ್ಕೊಂಡವ್ರೆ, ಕೇಳಿದ್ರು ದುಡ್ಡು ಇಸ್ಕೊಂಡು ಅವ್ರ ತಲೂ ಇಸ್ಕೊಂತಾರೆ, ಇವ್ರ ತಲೂ ಇಸ್ಕೊಂತಾರೆ. ನಮ್ಮ ಊರಲ್ಲಿ ಹೊರದಾಡಿಸಿ ಇಂಥ ಕೆಲಸ ಮಾಡ್ಯಾವೆ. ಇಂಥ ಬಲು ಕೇಸ್ ಮಾಡಿ ನಮ್ಮ ಅಣ್ಣಾರ್ದು ಇವ್ರದ್ದೇ ಒಂದು ಕೇಸ್ ಮಾಡ್ಯಾರ. ಈಗ ನಮ್ಮ ತಲೂ 4 ವರ್ಷ ಆಯ್ತು. ನನ್ನ ಹೆಸರು ರಘು ಅಂತ, ಸೂಗೂರು. ನಮ್ಮ ಹತ್ರಲ್ಲೂ ಇಸ್ಕೊಂಡಿದ್ದಾರೆ, 10,000 ರೂಪಾಯಿ ಇಸ್ಕೊಂಡಿದ್ದಾರೆ. ನಮ್ಮ ಹತ್ರಲ್ಲೂ 4 ವರ್ಷ ಆಗಿದೆ, ಏನೂ ಮಾಡಿಲ್ಲ. ನಮ್ಮ ಅಜ್ಞಾಸದಿಂದ ಮಾಡ್ಬೇಕು ಖಾತೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಕೇಳಿದ್ರೆ ಇವತ್ತ ನಾಳೆ ಬರೀ ಹಿಂಗೆ ಹೇಳ್ತಿದ್ದಾರೆ. ನಮ್ಮ ಅಪೋಸಿಟ್ ಪಾರ್ಟಿ ತಲೂ ಇಸ್ಕೊಂಡವ್ರೆ, ಅವ್ರಿಗೂ ಹಂಗೆ ಹೇಳ್ತಾವ್ರೆ, ಹಿಂಗೆ ಇದು ಮಾಡ್ತಾವ್ರೆ. ಅವ್ರ ತಲೆ ಇಸ್ಕೊಂತಾರೆ, ನಮ್ಮ ತಲೆ ಇಸ್ಕೊಂತಾರೆ. ಬರೀ ಕಳ್ಳ ಇವನು ಮಧುಸೂದನ್. ಎಲ್ಲರಿಗೂ ಹಿಂಗೆ ಮಾಡ್ತಾವ್ ನಾವು. ನಮಗೆ ಸಾಕಾಗಿದೆ. ನಾವು ಸರ್ಕಾರದಿಂದ ನಾವು ಏನೋ ಆಗುತ್ತೆ, ಏನೋ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ನಾವು ನಮ್ಮನ್ನು ಈ ಥರ ಮಾಡೋದ್ರಿಂದ ಬೇಡ. ನಮ್ಗೊಂದು ದೊಡ್ಡ ವಿಷಯ ಕೊಟ್ಬಿಟ್ರೆ ನಾವು ಅಲ್ಲೇ ತಾಲೂಕು ಆಫೀಸಲ್ಲಿ ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಬೇಡ ಇವರು ಫಸ್ಟು ವರ್ಗಾವಣೆ ಮಾಡಿ ಅಮಾನತ್ ಮಾಡಿ ಬೇಡ ನಮಗೆ ಒಳ್ಳೆಯವ್ರನ್ನ ಕೊಟ್ಟು ನಮ್ಗೇನೋ ಮಾಡಿಕೊಡ್ಲಿ. ನಮ್ಗೆ ಸಾಕಾಗ್ಬಿಡೋದು. ನಮ್ಗೆ ಕೂಲಿ ಮಾಡಿ ಹೊಸ ಕಟ್ಕೊಂಡು ತೋಟದಲ್ಲಿ ನೀರು ಬಿಟ್ಕೊಂಡು ಕರೆಂಟ್ ಇರೋಲ್ಲ, ಮೂಟೆ ಹೊತ್ತು ಎಲ್ಲ ಮಾಡಿದ್ವಿ. ನಾವು ಇದಕ್ಕಾಗಿ ಒಂದು 3 ವರ್ಷದಿಂದ ಸುಳುವಾಗ್ಬಿಟ್ಟಿದ್ವಿ. ನಾವು ಸಾಕಾಗ್ಬಿಟ್ಟು ನಮ್ಗಂತೂ ಈ ಜೀವನ. ವಿಷ ಕೊಡೋದಂತೂ ಗ್ಯಾರಂಟಿ, ನಾನಂತೂ ಗ್ಯಾರಂಟಿ. ನನ್ನೇನಾದ್ರು ಇದು ಮಾಡಿಬಿಟ್ರೆ ವಿಷ ಕೊಡೋದಂತೂ ಗ್ಯಾರಂಟಿ. ನಮಗೆ ಸಾಕಾಗೋಗುತ್ತೆ. ಹೆಸರು ಬರದಿಕ್ಕೆ ವಿಷ ಕೊಡ್ತೀವಿ. ಸಾಕಾಗೋಯ್ತು ನಮ್ಗೆ. ಒಂದಲ್ಲ ಮಾಡೋದು. ನಮ್ಮ ಮನೆ ಡೆತ್ ಸರ್ಟಿಫಿಕೇಟು ನನ್ನ
ನಾವು ನಮ್ಮ ವಂಶ ವೃಕ್ಷ ಎಲ್ಲ ಲೇಖನ ಕೊಟ್ಟರು ಬೇರೆಯವರಿಗೆ ಎಲ್ಲ ನೋಡಿದ್ದೀನಿ ನಾನು. ಅದೇನು ಮಾಡ್ತಾರೆ ನಮಗೆ ಮಾಡಲಿ, ಅದೇನು ಮಾಡ್ಬೇಕಾಯ್ತು ನಮಗೆ. ನಾನಂತೂ ಇದೇನು ನಮ್ಗೇನಾರು ಅನ್ಯಾಯ ಆದಂತೂ ಇವನ್ ಮೇಲೆ ತಾಲೂಕು ಆಫೀಸರ್ ವಿಷಯ ಕುಡಿದು ನಾನು ಸಾಯ್ತೀನಿ. ಸಾಕು.